ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಶೀಲಾ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಈಸಿಯಾಗಿ ರೋಸ್ ವಾಟರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ರೋಸ್ ವಾಟ್ರು ಆ್ಯಸ್ ಯೂಶಲ್ ಹೆಣ್ಮಕ್ಳಿಗಂತೂ ತುಂಬಾ ಹತ್ತಿರ, ಅದು ಮಿತ್ರ ಇದ್ದಂಗೆ. ರೋಸ್ ವಾಟ್ರು ಎಲ್ರಿಗೂ ಬೇಕೇ ಬೇಕು. ರೋಸ್ ವಾಟ್ರು ಹೆಣ್ಮಕ್ಳಿಗಷ್ಟೇ ಅಲ್ಲ, ಈಗಿನ ಜನ್ರೇಷನ್ ಇರೋ ಅಂತಹ ಎಲ್ಲರಿಗೂ ಬೇಕು. ಒಂದು 10 ವರ್ಷದ ಮಗುವಿನಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಈ ರೋಸ್ ವಾಟ್ರ್ ಬೇಕೇ ಬೇಕು. ಕಾರಣ ಟಿ ವಿ ಬಳಕೆ ತುಂಬ, ಮೊಬೈಲ್ ಬಳಕೆ ತುಂಬ, ಲ್ಯಾಪ್ಟಾಪು, ಟ್ಯಾಬು, ಇದೇ ರೀತಿ ಕಂಪ್ಯೂಟರು ಎಲ್ಲ ಇಲ್ಲದೇ ಜೀವನನೇ ಇಲ್ಲ. ಈಗ ಎಲ್ಲ ಬಳಸೋರಿಗೆ ಕಣ್ಣು ತುಂಬ ಒಂದು ರೀತಿ ಎಳ್ದಂಗೆ ಆಗುತ್ತೆ. ಜಾಸ್ತಿ ಬ್ರೈಟ್ನೆಸ್ ನೋಡಿ ಕಣ್ಣಿಗೆಲ್ಲ ರಿಲ್ಯಾಕ್ಸ್ ಬೇಕು ಅನಿಸುತ್ತೆ. ಹಾಗಾಗಿ ಈ ರೋಸ್ ವಾಟ್ರನ್ನ ದಿನ ಮಲಗೋಕ್ಕಿಂತ ಮುಂಚೆ ಕಣ್ಣು ಸುತ್ತ ಹಚ್ಕೊಂಡ್ಬಿಟ್ರೆ ತಂಪು ಅನಿಸುತ್ತೆ, ಕಪ್ಪು ಕಲೆನೂ ದೂರ ಹೋಗುತ್ತೆ. ನೀವು ಒಂದು ಪಾತ್ರೆ ಇಟ್ಬಿಟ್ಟು ನೀರು ಕುಡಿಯೋ ಗ್ಲಾಸ್ನಷ್ಟು ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಡಿ. ಕುದಿಸಿ ಪಿಂಕ್ ಕಲರ್ ರೋಸ್ ತೊಗೊಳ್ಳಿ. ಒಂದು ಮುಷ್ಟಿವಷ್ಟು ರೋಸ್ ಪೆಟಲ್ಸ್ನ ಬಿಡಿಸ್ಬಿಟ್ಟು ತೊಳೆದು ಚೆನ್ನಾಗಿ ಇಟ್ಕೊಂಡು ಈ ಕುದಿತಿರೋ ಬಿಸಿನೀರಿಗೆ ಹಾಕಿ ಇಮ್ಮಿಡಿಯೇಟ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಿ. ಈ ಬಿಸಿ ತಾಗಿದ ತಕ್ಷಣವೇ ನೋಡಿ ಹೇಗೆ ರೋಸ್ ಪೆಟಲ್ಸಲ್ಲಿರೋ ಕಲರೆಲ್ಲ ಹೇಗೆ ಬಿಟ್ಕೊಂತು ಅಂತ. ಇಮಿಡಿಯೇಟ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷದ ನಂತರ ಇದನ್ನು ರೋಸ್ ಪೆಟಲ್ಸ್ನು ಮತ್ತು ಈ ಕುದ್ದಿರೋ ರೋಸ್ ಪೆಟಲ್ಸಲ್ಲಿ ಕುದ್ದಿರೋ ನೀರನ್ನ ಸಪ್ರೇಟ್ ಮಾಡಿ ಬಿಟ್ಟರೆ ನಮಗೆ ರೋಸ್ ವಾಟ್ರು ಸಿಗುತ್ತೆ. ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ತೊಗೊಂಡು ಅದರಲ್ಲಿರೋ ಕೆಮಿಕಲ್ಲೆಲ್ಲ ಯೂಸ್ ಮಾಡಿ ನಾವು ಬಳಸೋದ್ರಿಂದ ತುಂಬಾ ಹಾನಿಕಾರಕ. ನ್ಯಾಚುರಲ್ಲಾಗಿ ನಾವೇ ಮನೆಯಲ್ಲಿ ಮಾಡ್ಕೊಂಡು ಬಳಸೋದ್ರಿಂದ ನಮಗೆ ಖುಷಿನೂ ಆಗುತ್ತೆ. ಯಾವುದೇ ಅಂದರೆ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾವು ಫೇಸ್ಗೆಲ್ಲ ಅಪ್ಲೈ ಮಾಡಿದಾಗ ಕಣ್ಣಿಗೆ ಸೂಕ್ಷ್ಮವಾದ ಜಾಗ ಕಣ್ಣಿಗೆ ಇದನ್ನು ಬಳಸೋದ್ರಿಂದ ನಮಗೆ ಯಾವ ಸೈಡ್ ಎಫೆಕ್ಟ್ನೂ ಆಗೋದಿಲ್ಲ. ಸೊ ಎಲ್ಲರೂ ಈ ರೀತಿ ರೋಸ್ ವಾಟರ್ನ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಫೇಸಿಗೂ ಕಣ್ಣಿಗೆ ಕಾಟನ್ನಲ್ಲಿ ಅದ್ದಿ ಕಣ್ಣಿನ ಮೇಲೆ ಇಟ್ಕೊಂಡ್ಬಿಟ್ರೆ ನಿದ್ದೆನೂ ಚೆನ್ನಾಗಿ ಬರುತ್ತೆ, ಕಣ್ಣ ಸುತ್ತ ಇರೋ ಕಪ್ಪು ಕಲೆನೂ ಹೋಗುತ್ತೆ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.